ಪೂಜೆ ಸಮಾರಂಭಗಳು ಎಲ್ಲ ನಡೆಯುವಾಗ ಗೃಹ ಪ್ರವೇಶ ಈ ಥರ ಎಲ್ಲ ಒಂದು ಪೂಜೆ ಪುನಸ್ಕಾರ ಆಡಂಬರದಿಂದ ನಾವು ಮಾಡ್ತೀವಿ. ಆದರೆ ನಾವು ಇಲ್ಲಿ ನಮ್ಮ ಗುರುದೇವರಿಂದ ಕಲ್ತಿರೋದು ಒಂದು ಸತ್ಯವಾದ ರೀತಿಯಲ್ಲಿ ಸತ್ಯವಾದ ಸ್ಥಿತಿ ಪೂಜೆ ಮಾಡಬೇಕು ಅಂತ. ಸತ್ಯ ಪೂಜೆನ ಎಲ್ಲರಿಗೂ ಮಂದಟ್ಟಾಗೋ ಹಾಗೆ ಕನ್ವೆ ಮಾಡೋದು ಹೇಗೆ ಗುರುದೇವ್? ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಆಡಂಬರದ ಪೂಜೆಗೂ ಸತ್ಯದ ಪೂಜೆಗೂ ಇರುವ ವ್ಯತ್ಯಾಸ ಏನು ಅಂತೇಳಿ. ಸತ್ಯದ ಪೂಜೆ ಯಾರ ಕಣ್ಣಿಗೂ ಕಾಣೋದಿಲ್ಲ, ಅದುವೇ ಸತ್ಯದ ಪೂಜೆ. ಆಡಂಬರದ ಪೂಜೆ ಎಲ್ಲರ ಕಣ್ಣಿಗೆ ಕಾಣ್ತದೆ. 10 ಜನರನ್ನು ಕರಿತೇವೆ ಅಲ್ವಾ, ಇವತ್ತು ಪೂಜೆ ಉಂಟು ಅಂತ ಹೇಳ್ತೇವೆ, ಎಲ್ಲರೂ ಬನ್ನಿ ಅಂತ ಹೇಳ್ತೇವೆ. ಯಾವುದಾದ್ರೂ ಸರಿ, ಒಂದು ಗೃಹ ಪ್ರವೇಶ ಆದರೂ ಸರಿ, ಅಲ್ಲ ಮನೆಯಲ್ಲಿ ವರ್ಷ ಮಾಡೋ ಪೂಜೆ ಆದರೂ ಸರಿ, ಯಾವುದಾದ್ರೂ ಸರಿ, ಇದು ಯಾಕೆ ಬೇಕಾಗಿ ಮಾಡೋದು ಪೂಜೆ? 10 ಜನ ಬಂದು ಒಳ್ಳೆ ಸಂತೋಷದಲ್ಲಿ ಖುಷಿಯಲ್ಲಿದ್ದು ಮನೆಗೆ ಬಂದು ಊಟ ಮಾಡಿ ಹೋಗ್ಬೇಕು ಆ ಮನೆಯಲ್ಲಿ. ಇದೊಂದು ಪ್ರತಿಯೊಂದು ಮನೆಯಲ್ಲಿ ಅತಿಥಿಗಳು ಬಂದು ಏನೋ ಒಂದು ಪ್ರಸಾದ ಊಟ ಮಾಡಿ ಹೋಗಬೇಕೆಂಬ ಒಂದು ಸ್ಥಿತಿಯನ್ನು ನಮ್ಮ ಋಷಿಮುನಿಗಳು ಹೇಳಿದ್ದಾರೆ. ಯಾವುದೋ ಒಂದು ರೀತಿಯಲ್ಲಿ ಆ ಮನೆಯಲ್ಲಿರುವ ಕರ್ಮವನ್ನು ಅರ್ಥಾಗ್ತದ, ಯಾವುದೋ ಒಂದು ರೀತಿಯಲ್ಲಿ ಅದು ಕಳೆದು ಹೋಗುವ ಸ್ಥಿತಿಯನ್ನು ಕಂಡುಕೊಳ್ತದೆ. ಹೇಳೋದು ಅರ್ಥಾಗ್ತದ? ಅಷ್ಟೇ ಹೇಳೋದು. ಸತ್ಯದ ಪೂಜೆ ಕಣ್ಣಿಗೆ ಕಾಣೋದಿಲ್ಲ, ಅದು ಆತ್ಮದಲ್ಲಿ ಆಗೋದು, ಅದು ಶುದ್ಧ ಮನಸ್ಸಿನಲ್ಲಿ ಆಗೋದು ಸತ್ಯದ ಪೂಜೆ. ಆ ಸತ್ಯದ ಪೂಜೆಗೆ ಯಾವುದೂ ಬೇಡ. ಶುದ್ಧ ಮನಸ್ಸಿನಲ್ಲಿ ಭಗವಂತ ಅಂತೇಳಿ ಮುಗ್ಧತೆಯಿಂದ ಕರೆದ್ರೆ ಸತ್ಯ ಪೂಜೆ ಆಯ್ತದು. ಸತ್ಯ ಪೂಜೆನ ಹೇಗೆ ವರ್ಣಿಸೋದು? ಅದನ್ನು ಅನುಭವಿಸೋದು ಮಾತ್ರ. ನೀನು ಪೂಜೆ ಮಾಡಿ ನಿಂಗೆ ಏನೊಂದು ಫಲ ಸಿಗಬೇಕಲ್ಲ. ನೀನೊಂದು ಪೂಜೆ ಮಾಡ್ತಿ, 10 ಜನರನ್ನು ಮನೆಗೆ ಬರಲಿಕ್ಕೆ ಹೇಳ್ತಿ, ಪುರೋಹಿತರನ್ನು ಬರಲಿಕ್ಕೆ ಹೇಳ್ತಿ, ಎಲ್ಲರನ್ನು ಬರಲಿಕ್ಕೆ ಹೇಳ್ತಿ, ನಿನ್ನ ಕೈಲಿ ಎಷ್ಟೆಲ್ಲ ಕೊಡ್ತು ಅಷ್ಟು ದಾನ ಧರ್ಮ ಎಲ್ಲವೂ ಮಾಡ್ತಿ ಅಲ್ವಾ. ಅನ್ನದಾನ ಮಾಡ್ತಿ, ಇನ್ನು ಪುರೋಹಿತರಿಗೆ ಕಾಣಿಕೆ ಕೊಡ್ತಿ, ಇನ್ನು ಕೆಲವರಿಗೆ ವಸ್ತ್ರದಾನ ಮಾಡ್ತಿ, ಏನೋ ನಿನ್ನ ಶಕ್ತಿಗೆ ತಕ್ಕವಾಗಿ. ಇದೆಲ್ಲ ಕಣ್ಣಿಗೆ ಕಾಣ್ತದೆ. ಆ ಪೂಜೆ ಮಾಡಬೇಕು ಎಂಬ ಥಾಟ್ಸ್ ಯಾವುದಾದ್ರೂ ಕಣ್ಣಿಗೆ ಕಾಣ್ತದ? ಅದು ಮನೆಯಲ್ಲಿ ಯಾರಿಗಾರು ಒಬ್ಬರಿಗೆ ಮಾತ್ರ ಅನಿಸ್ಬೋದು. ಯಾವುದು? ಒಂದು ಗಂಡನಿಗೆ ಅನಿಸ್ಬೋದು ಇವತ್ತೊಂದು ಪೂಜೆ ಮಾಡಬೇಕು ಅಂತೇಳಿ, ಇಲ್ಲೊಂದು ಹೆಂಡತಿಗೆ ಅನಿಸ್ಬೋದು ಮನೆಯಲ್ಲಿ ಗಣಮ ಮಾಡಬೇಕು ಅಂತೇಳಿ ಅಲ್ವಾ, ಇಲ್ಲೊಂದು ಮಕ್ಕಳಿಗೆ ಅನಿಸ್ಬೋದು. ಮನೆಯಲ್ಲಿದ್ದವರಿಗೆ ಎಲ್ಲರಿಗೂ ಅನಿಸ್ಲಿಕ್ಕಿಲ್ಲಲ್ಲ. ಯಾರಿಗಾರು ಒಬ್ಬರಿಗೆ ತಾನೇ ಮೊದಲು ಉದಯ ಆಗೋದು ಆ ಜ್ಞಾನ, ಒಂದು ಪೂಜೆ ಮಾಡಿಸಬೇಕಪ್ಪ ಅಂಥೇಳಿ. ಅದು ಹೇಗೂ ಬೇಕಾದ್ರೂ ಬರ್ಬೋದು. ಆ ಪೂಜೆ ಎಂಬುದು ಜ್ಯೋತಿಷ್ಯನ ಮೂಲಕ ಬರ್ಬೋದು. ನಿಮ್ಮ ಮನೇಲಿ ಇಂಥ ಕಷ್ಟಗಳುಂಟು ಇದೊಂದು ಪೂಜೆ ಮಾಡಿ ಅಂತೇಳಿ, ಅಲ್ಲ ನಮ್ಮ ಹಿರಿಯರ ಮೂಲಕ ಬರ್ಬೋದು. ವರ್ಷ ನಮ್ಮ ಮನೇಲಿ ಈ ರೀತಿ ಪೂಜೆ ಎಲ್ಲ ಮಾಡ್ತೇವಪ್ಪ, ಇದು ಮಾಡಿಕೊಂಡೇ ಬರಬೇಕು ಅಂತೇಳಿ. ಇದರಿಂದ ಏನಾಗ್ತದೆ? ಧರ್ಮ ಬೆಳೀತದೆ, ಸಂಸ್ಕಾರ ಬೆಳೀತದೆ, ಬಾಂಧವ್ಯ ಬೆಳೀತದೆ, ಅನೇಕ ರೀತಿಯ ಒಗ್ಗಟ್ಟನ್ನು, ಅನೇಕ ರೀತಿಯ ವಿಚಾರಗಳನ್ನು ಇದರಲ್ಲಿ ಹಂಚಿಕೊಳ್ಳಿಕ್ಕಾಗ್ತದೆ, ತಿಳಿದುಕೊಳ್ಳಿಕ್ಕಾಗ್ತದೆ ಆ ಒಂದು ದಿನದಲ್ಲಿ ಅಲ್ವಾ. ಮನೆಗೆ ಬಂದು 100 ಜನ ಬಂದು ಪ್ರಸಾದ ಊಟ ಮಾಡಿ ಹೋಗ್ತಾರೆ ಅಂತೇಳಿ ಆ ಮನೆಗೆ ಪುಣ್ಯ. ಆ ಪುಣ್ಯ ಸಿಕ್ಕಲಿ ಅಂತೇಳಿ ಆ ಪೂಜೆ. ಇದು ಕಣ್ಣಿಗೆ ಕಾಣುವ ವಿಷಯ. ಇದರಲ್ಲಿ ನಾನು ಎಂಬುದು ಬರ್ತದೆ ಈ ಪೂಜೆಯಲ್ಲಿ. ನಾವು ಹಾಗೆ ಮಾಡಿದ್ದೇವೆ, ನಾವು ಹೀಗೆ ಮಾಡಿದೆವು, ಅವ್ರಿಗೆ ಅದು ಮಾಡಿದೆವು, ಇವ್ರಿಗೆ ಇದು ಮಾಡಿದೆವು. ದೇವರು ಓಡಿ ಹೋದಾನು, ಬಂದ ದೇವರು ಕೂಡ ಹೋದಾನು. ಎಲ್ಲ ನೀನೇ ಮಾಡಿದ್ದಿಲ್ಲ, ಮತ್ತೆ ಯಾಕೆ ನನ್ನನ್ನು ಕರೆದದ್ದು ಅಂತೇಳಿ. ಮತ್ತೆ ಯಾಕೆ ನೀನು ನನ್ನನ್ನು ಕರೆದದ್ದು? ಸತ್ಯ ಪೂಜೆ ಹಾಗೆ ಅಲ್ಲ, ಅದು ಆತ್ಮದಲ್ಲಿ ಮನಸ್ಸಿನಲ್ಲೇ ಆಗ್ತಾ ಇರ್ತದೆ. ಶಿವನೇ ಅಂತ ಹೇಳ್ತದೆ, ಶಿವನೇ ನಾಳೆ ಒಂದು 10 ಜನಕ್ಕೆ ಏನೋ ಒಂದು ನನ್ನ ಕೈಯಿಂದ ಒಳ್ಳೆಯದಾಗುವಾಗೆ ಮಾಡು. ಶಿವನೇ ಈ ಜನ್ಮ ತಾಳಿದ್ದಕ್ಕೆ ಯಾರಿಗಾದರೂ ಒಬ್ಬರಿಗೂ ಹೋಗುವ ಮುಂಚೆ ಏನೋ ಒಂದು ಜ್ಞಾನವನ್ನು ಉಪದೇಶ ಮಾಡಿ ಹೋಗ್ತೇನೆ, ಏನೋ ಒಂದು ಒಳ್ಳೆಯದನ್ನು ಹೇಳಿ ಹೋಗ್ತೇನೆ ಅಂತ ಒಂದು ಜ್ಞಾನವನ್ನು ಕೊಡು. ಶಿವನೇ ಈ ದೇಹ ಇರುವಲ್ಲಿವರೆಗೆ ನಿನ್ನ ಸೇವೆಗಾಗಿ ಮುಡಿಪಾಗಿಡುತ್ತೇನೆ, ನಿನ್ನ ಪಾದಕ್ಕೆ ನಾನು ಅರ್ಪಣೆ ಮಾಡಿದ್ದೇನೆ ಎಂಬ ಶರಣಾಗತಿ ತತ್ವದಲ್ಲಿ ಒಬ್ಬ ಹೋಗ್ತಾನೆ. ಅವನೊಂದು ಬಿಲ್ಲೋಪತ್ರೆ ಕೊಟ್ಟರೆ ಸಾಕು,
ಅವನೊಂದು ಸ್ಪೂನು ನೀರು ಶಿವನೇ ಅಂತೇಳಿ ಪ್ರಕೃತಿಗೆ ಭೂಮಿಗೆ ಹಾಕಿದರೆ ಸಾಕು, ಅಲ್ಲಿ ಸತ್ಯಪೂಜೆ ಆಗಿ ಹೋಯ್ತು. ಹಾಂ, ಈ ಸತ್ಯಪೂಜೆ ನಿಮಗೆ ಮಾಡಬೇಕು ಅಂತ ಹೇಳಿದರೆ, ಈ ಸತ್ಯಪೂಜೆಯನ್ನು ತಿಳಿಬೇಕು ಅಂತ ಹೇಳಿದರೆ ಅದು ನೀವೇ ತಿಳಿಬೇಕು. ಅದು ಇನ್ನೊಬ್ಬನಿಗೆ ಅದು ತೋರಿಸಿಕೊಡೋ ವಿಚಾರ ಅಲ್ಲವೇ ಅಲ್ಲ. ಯಾವುದು? ಸತ್ಯಪೂಜೆ. ಹೌದು. ಆದರೆ ಗುರುದೇವರು ಹೇಳ್ತಾರೆ ಪೂಜೆಯ ನೆಪದಲ್ಲಿ ಒಂಚೂರು ಪುಣ್ಯ ಸಂಪಾದನೆ ಮಾಡಿ. ಖಂಡಿತವಾಗಿಯೂ ಅದೊಂದು ಪುಣ್ಯವೇ, ಬೇರೆ ಏನು ಹೇಳೋದಿಲ್ಲ. ಆ ಪೂಜೆ ನೆಪದಲ್ಲಿ ಎಷ್ಟು ಜನ ಬದುಕಿದ್ರು. ಖಂಡಿತವಾಗಿಯೂ ಪುರೋಹಿತರು ಅಂಗಡಿ ಸಾಮಾನು ತಗೊಳ್ಳೋದ್ರು, ಅವ್ರು ಬದುಕಿದ್ರು, ಹೊಟ್ಟೆ ತುಂಬಿತು. ಖಂಡಿತವಾಗಿ ದೇವರು ಅಂತ ಹೇಳಿದ್ರೆ ಎಲ್ಲರನ್ನು ಬದುಕಿಸುವುದೇ. ಒಂದು ದೇವಸ್ಥಾನ ಅಂತ ಹೇಳಿದರೆ ಅದು ಎಷ್ಟೋ ಜನರಿಗೆ ಜೀವನಕ್ಕೆ ದಾರಿ, ಎಷ್ಟೋ ಜನ ಕುಟುಂಬ ಒಳ್ಳೆಯದಾಗ್ತದೆ. ಒಂದು ಪೂಜೆ ಅಂತ ಹೇಳಿದರೆ ಅದೆಷ್ಟೋ ಜನರಿಗೆ ಒಳಿತಾಗ್ತದೆ. ಎಲ್ಲ ವಿಚಾರದಲ್ಲಿಯೂ ಮನುಷ್ಯನ ಪ್ರತಿನಿತ್ಯ ಜೀವನದಲ್ಲಿಯೂ ಪ್ರತಿಯೊಬ್ಬರ ಜೀವನಕ್ಕೆ ದಾರಿ ಉಂಟು. ಆ ದಾರಿಯಲ್ಲಿ ಸ್ವಲ್ಪ ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಹೇಳಿದರೆ ಅದು ಈ ರೀತಿಯ ಪೂಜೆ ಪುನಸ್ಕಾರಗಳಿಂದ ಪುಣ್ಯವನ್ನು ಸಂಪಾದನೆ ಮಾಡಿ ಕೊಡ್ಬೋದು. ಆ ಪುಣ್ಯ ಸಂಪಾದನೆ ಮಾಡೋದು ಯಾಕೆ ಬೇಕಾಗಿ? ನಾವು ಮಾಡಿದ ಕರ್ಮವನ್ನು ಕಳೆದುಕೊಳ್ಳಲಿಕ್ಕೆ ಬೇಕಾಗಿ. ಗೊತ್ತಾಯ್ತಾ? ಸತ್ಯಪೂಜೆಗೆ ಪ್ರಕೃತಿಯೇ ಎಲ್ಲ ಜ್ಞಾನವನ್ನು ನೀಡ್ತದೆ, ಅದಕ್ಕೆ ಯಾರ ಅವಶ್ಯಕತೆ ಇಲ್ಲ. ಸತ್ಯಪೂಜೆಗೆ ಅದು ಯಾವ ರೀತಿ ಆಗ್ತದೆ ಅಂತೇಳಿ ಗೊತ್ತಿಲ್ಲ, ಅದು ಅವನಿಗೆ ಮಾತ್ರ ಗೊತ್ತು. ಒಳಗಾಗುವ ಅನುಭವ ಅದು ಇನ್ನೊಬ್ಬನಿಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಇನ್ನೊಬ್ಬನಿಗೆ ವರ್ಣಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹೇಳೋದರ್ತಾಯ್ತಾ? ಈ ಸತ್ಯಪೂಜೆದ ಒಂದು ಅರಿವು ಬರಬೇಕು ಅಂತ ಹೇಳಿದರೆ ಅವನ ಜೀವನದಲ್ಲಿ ಒಂದು ಗುರುವಿನ ಅವಶ್ಯಕತೆ ಭಾಳ ಮುಖ್ಯ. ಅವನ ಜೀವನದಲ್ಲಿ ಒಂದು ಗುರುವಿನ ಅವಶ್ಯಕತೆ ಭಾಳ ಮುಖ್ಯ. ಆ ಗುರು ಬಂದರೆ ಮಾತ್ರ ಸತ್ಯಪೂಜೆ ಏನು ಅಂತ ಗೊತ್ತಾಗೋದು. ಅವೊಂದು ಹಸಿದವನಿಗೆ ಊಟ ಹಾಕುವ ಕೂಡ ಶಿವನೇ ಅಂತೇಳಿ ಊಟ ಹಾಕ್ತಾನೆ. ಏ ಭಗವಂತ ಸಂತೋಷವಾಗಿ ಊಟ ಮಾಡಪ್ಪ ಅಂತ ಹೇಳ್ತಾನೆ ನಾವು. ಯಾಕಂದರೆ ಕಾಲಿಗೆ ಅಡ್ಡ ಕೂಡ ಬಿದ್ದು ಬಿಡ್ತಾವೆ, ನೀನೇ ಭಗವಂತನ ರೂಪದಲ್ಲಿ ಬಂದಿ ಅಂತೇಳಿ. ಹೇಳೋದಾಯ್ತಾ? ಹಾಂ, ಅಷ್ಟು ಸುಲಭ ಅಲ್ಲ ಈ ಸತ್ಯಪೂಜೆ ರಹಸ್ಯ ತಿಳಿಬೇಕು ಅಂತ ಹೇಳಿದರೆ ಅವರ ಜೀವನದಲ್ಲಿ ಒಂದು ಗುರುವಿನ ಅವಶ್ಯಕತೆ ಭಾಳ ಮುಖ್ಯ. ಆ ಗುರುವಿನ ಸೇವೆಯಲ್ಲಿ ಸತ್ಯದ ಅರಿವಾಗುವುದು. ಗುರುವಿನ ಸೇವೆಯಲ್ಲಿ ಸತ್ಯದ ಅರಿವಾಗುವಷ್ಟು ಬೇರೆ ಯಾವ ಸೇವೆಯಲ್ಲಿಯೂ ಯಾವ ಸಾಧನೆಯಲ್ಲಿಯೂ ಸತ್ಯದ ಅರಿವಾಗುವುದಿಲ್ಲ. ಸತ್ಯದ ಅರಿವಾಗುವುದು ಯಾಕೆ ಬೇಕಾಗಿ ಅಂತೇಳಿದರೆ ನೀನು ಏನೂ ಇಲ್ಲ, ನೀನು ಶೂನ್ಯ, ನಿನ್ನಿಂದ ಏನೂ ಮಾಡಲಿಕ್ಕಾಗೋದಿಲ್ಲ. ಇಲ್ಲಿ ಎಲ್ಲವೂ ಮಾಡೋದು ನಾನು, ನಾನು ಅಂದರೆ ಅವನು, ಅವನು ಅಂದರೆ ಪರಮಾತ್ಮ. ಆ ಪರಮಾತ್ಮ ಅಂತ ಹೇಳಿದವ ಗುರು. ಅಲ್ಲಿಗೆ ಬಂದು ನಿಲ್ತದೆ ಅದು ಸತ್ಯದ ಅರಿವು. ಅವನು ಯಾರನ್ನು ಹುಡುಕೋದಿಲ್ಲ, ಗುರುವನ್ನೇ ಗಟ್ಟಿ ಇಟ್ಕೊಳ್ತಾನೆ ಅಷ್ಟೇ, ಮುಗಿತಲ್ಲಿ. ಅದು ಅಲ್ಟಿಮೇಟ್ ಸ್ಟೇಜ್. ಅದೆಂಥ ಆ ಕಡೆ ಇನ್ನೂ ಸಿಗುವುದಿಲ್ಲ ಗುರುವಿಗಿಂತ ಆ ಕಡೆ. ಅಷ್ಟು ಸೂಕ್ಷ್ಮ ಆಗ್ತದೆ ಅಂತ ಹೇಳೋದು. ಗುರು ರೂಪದಲ್ಲಿ ಇಲ್ಲಲ್ಲ, ನೀವು ಗುರುವನ್ನು ರೂಪದಲ್ಲಿದ್ದಾರೆ ನೋಡೋದು. ಗುರು ಎಂಬುದು ಯಾರ ರೂಪದಲ್ಲಿ ಏನು ನುಡಿಸ್ತಾರೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ರೂಪದಲ್ಲಿ ಯಾವ ಚೈತನ್ಯವನ್ನು ಇಟ್ಟಿದ್ದಾನೆ ಅಂತ ಗೊತ್ತಿಲ್ಲ, ಯಾವ ಹುತ್ತದೊಳಗೆ ಯಾವ ಹಾವುಗಳು ಉಂಟು ಅಂತೇಳಿ ಗೊತ್ತಿಲ್ಲ. ಅಷ್ಟು ಸುಲಭ ಇಲ್ಲ. ಆ ಗುರು ತತ್ವಕ್ಕೆ ನೀವು ಶರಣಾಗಿ ಅಂತ ಹೇಳೋದು. ಗುರುವಿನ ರೂಪಕ್ಕೆ ಶರಣಾಗಿ ಅಂತೇಳಿ ಹೇಳಲಿಲ್ಲ, ಆ ಗುರು ತತ್ವಕ್ಕೆ ಶರಣಾಗಿ. ಆ ಗುರು ತತ್ವಕ್ಕೆ ನಿಮಗೆ ಶರಣಾಗಬೇಕು ಅಂತೇಳಿ ಆದರೆ ಅಲ್ಲಿ ಒಂದು ಕಾಯ ರೂಪದಲ್ಲಿ ಒಂದು ಗುರು ಇರಲೇಬೇಕು, ಕಣ್ಣಿಗೆ ಕಾಣುವ ಒಂದು ಗುರು ಇರಲೇಬೇಕು. ಅದು ಯಾಕೆ ಬೇಕಾಗಿ ಆ ಗುರುವನ್ನು ಸೃಷ್ಟಿಸಿದರು? ಯಾಕೆ ಬೇಕಾಗಿ ಆ ಕಡೆ ಭಕ್ತರನ್ನು ಸೃಷ್ಟಿಸಿದರು? ಯಾಕೆ ಬೇಕಾಗಿ ಇಬ್ಬರ ನಡುವೆ, ಗುರು ಮತ್ತು ಭಕ್ತರ ನಡುವೆ ಒಂದು ಸೇತುವೆಯಾಗಿ ಶಿಷ್ಯನನ್ನು ಸೃಷ್ಟಿ ಮಾಡಿದರು? ಇದೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಭಕ್ತ ಡೈರೆಕ್ಟಾಗಿ ಗುರುವಿನ ಹತ್ರ ಬರುವುದಕ್ಕೂ ಭಕ್ತ ಶಿಷ್ಯನ ಮೂಲಕ ಬರುವುದಕ್ಕೂ ವ್ಯತ್ಯಾಸ ಉಂಟು. ಭಕ್ತ ಡೈರೆಕ್ಟಾಗಿ ಗುರುವಿನ ಹತ್ರ ಬಂದರೆ ಅದು ತುಂಬ ಲೇಟ್ ಆಗ್ತದೆ. ಆ ಭಕ್ತ ಶಿಷ್ಯನ ಮೂಲಕ ಬಂದರೆ ಆ ಶಿಷ್ಯನಾದವ ಸತ್ಯವಂತನಾಗಿದ್ದರೆ, ಒಂದು ಪವಿತ್ರಾತ್ಮವಾಗಿದ್ದರೆ, ಇಲ್ಲಿ ಶಿಷ್ಯ ಅಂತ ಹೇಳಿದ ಕೂಡಲೇ ಅದು ಶಿಷ್ಯ ಅಂತ ಹೇಳೋರೆಲ್ಲ ತಿಳ್ಕೊಳ್ಳೋದಲ್ಲ. ಇಲ್ಲಿ ಕೂಡ ಶುದ್ಧತೆ, ಪರಿಶುದ್ಧತೆ, ಆ ಶರಣಾಗತಿ ಎಲ್ಲ ಕ್ವಾಲಿಟೀಸ್ ಆ ಶಿಷ್ಯನ ಹತ್ರ ಇದ್ದರೆ ಅವನ ಹತ್ರ ಕೇಳಿ ಬರುವಾಗ ಗುರುವಿನ ಹತ್ರ ಯಾವ ರೀತಿ ಇರಬೇಕು ಅಂತ ಗೊತ್ತಾಗ್ತದೆ. ಇದರ ಭಕ್ತನಿಗೇನು ಗೊತ್ತಾಗೋದಿಲ್ಲ ಅಲ್ವಾ? ಅವನಿಗೇನು ಗೊತ್ತಾಗ್ತದೆ? ಅವನಿಗೇನು ಗೊತ್ತಿಲ್ಲ ಅವನಿಗೆ. ಆಗ ತಿಳಿದವ ಒಬ್ಬ ಇದ್ದರೆ ಅದು ಯಾರು ಶಿಷ್ಯನಾಗಿರ್ತಾನೆ, ಅವ ಒಂದು ಹೇಳಿಕೊಡ್ತಾನೆ, ಈ ರೀತಿ ಈ ರೀತಿ ಈ ರೀತಿ ಈ ರೀತಿ ಅಂತೇಳಿ.
ಅಲ್ವಾ? ಆಗ ಆ ಶಿಷ್ಯನಾದರೂ ಏನು ಹೇಳ್ತಾನೆ, ಈಗಪ್ಪ ನಾನು ಹೀಗೆ ಆಗಬೇಕಾದ್ರೆ ಇಷ್ಟು ವರ್ಷಗಳಾಗಿದೆ, ಅದೆಷ್ಟೋ ಜನ್ಮದ ಪುಣ್ಯದಿಂದ ನಾನು ಹೀಗೆ ಆದೆ, ನೀನು ದರ್ಶನಕ್ಕಿಂತ ಬಂದಿದ್ದಿ, ಏನೋ ಸ್ವಲ್ಪ ಅಲ್ಲೊಂದು ಸೇವೆಯನ್ನು ಮಾಡು ಮೊದಲು. ಗುರುದರ್ಶನ ಮಾಡುವ ಮುಂಚೆ ಸ್ವಲ್ಪ ಸೇವೆಯನ್ನು ಮಾಡು. ತನು ಮನ ಧನ ಅಂತಿದೆ, ಕಾಯ ವಾಚ ಮನಸ್ಸ ತ್ರಿಕರಣ ಶುದ್ಧಿ. ಅದು ಉಂಟಾ ಇಲ್ವೋ ಅಂತ ಕಾಣಬೇಕಲ್ಲ, ಶುದ್ಧ ಉಂಟಾ ಇಲ್ವೋ, ಅಹಂಕಾರ ಉಂಟಾ ಇಲ್ವೋ, ಪವಿತ್ರ ಉಂಟಾ ಇಲ್ವೋ ಅಂತ ಕಾಣಬೇಕು ಅಂತ ಹೇಳಿದರೆ ಆ ಸೇವೆ ಹೇಳಿಕೊಡ್ತದೆ. ಇವ ಪವಿತ್ರವ ಅಪವಿತ್ರವ, ಇವ ಸ್ವಾರ್ಥಿಯ ನಿಸ್ವಾರ್ಥಿಯ, ಇವನು ಒಳ್ಳೆಯವನ ಕೆಟ್ಟವನ, ಇವ ಪರೀಕ್ಷೆ ಮಾಡಲಿಕ್ಕೆ ಬಂದವನ ಶರಣಾಗತಿ ಆಗಲಿಕ್ಕೆ ಬಂದವನ ಎಂಬ ವಿಚಾರವನ್ನೆಲ್ಲ ಹೇಳಿಕೊಡೋದು ಆ ಸೇವೆ. ಅದರಲ್ಲಿ ಗೊತ್ತಾಗಿ ಆಗ್ತದೆ. ಗೊತ್ತಾಯ್ತಲ್ಲ? ಅಡ್ಮಿಷನ್ ಎಲ್ಲರಿಗುಂಟು ಶಾಲೆಗೆ, ಯಾರು ಬೇಕಾದರೆ ಅಡ್ಮಿಷನ್ ತಗೊಳ್ಬೋದು ಅವರವರ ಸ್ಥಿತಿಗೆ ತಕ್ಕವಾಗಿ. ಅದೇ ರೀತಿ ಒಂದು ಗುರುಗಳ ದರ್ಶನಕ್ಕೆ ಎಲ್ಲರಿಗೂ ಅವಕಾಶ ಉಂಟು, ಗುರುವಿನ ಸೇವೆಗೂ ಎಲ್ಲರಿಗೂ ಅವಕಾಶ ಉಂಟು. ಅಡ್ಮಿಷನ್ ಆದ ಮೇಲೆ ಅಡ್ಮಿಷನ್ ಮಾಡಬೇಕಾದ್ರೆ ನೀವು ಅದನ್ನು ಆಯ್ಕೆ ಮಾಡಿದ್ದು ಶಾಲೆಯನ್ನು. ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಗುರುವನ್ನು ಆಯ್ಕೆ ಮಾಡಿ ನಿಮ್ಮ ಅಂತರಾತ್ಮಕ ಸರಿ ಅಂತ ಅನಿಸುವಾಗ ನೀವು ಆ ಗುರುಗಳ ಹತ್ರ ಹೋಗ್ತೀರಿ, ನಿಮಗೆ ಅರಿವಿಲ್ಲದಂತೆ ಹೋಗ್ತೀರಿ. ಇದು ಅಡ್ಮಿಷನ್ ಆಯಿತು. ಅಡ್ಮಿಷನ್ ಆದ ನಂತರ ಅಲ್ಲಿ ನೀವು ಶಾಲೆಗೆ ಹೋಗಲೇಬೇಕು, ಪಾಠ ಕಲೀಲೇಬೇಕು ಅಲ್ವಾ? ಅಡ್ಮಿಷನ್ ಎಲ್ಲರಿಗೂ ಸಿಗ್ತದೆ, ಸೊ ಪಾಠವೂ ಎಲ್ಲರಿಗೂ ಸಿಗ್ತದೆ. ಆದರೆ ಮಾರ್ಕ್ ಯಾರಿಗೆ ಸಿಗ್ತದೆ? ಪರ್ಸೆಂಟೇಜ್. ಈಗಿನ ಇದರಲ್ಲಿ ಹೇಳೋದಾದರೆ ಎಷ್ಟು ಪರ್ಸೆಂಟೇಜ್ ಅಲ್ವಾ? ಸ್ವಲ್ಪ ಹಳೆಯ ಕಾಲದಲ್ಲಿ ಎಷ್ಟು ಮಾರ್ಕ್ ಅಲ್ವಾ? 100ರಲ್ಲಿ ಎಷ್ಟು ಮಾರ್ಕ್ ತಗೊಂಡಿಯಪ್ಪ, 50ರಲ್ಲಿ ಎಷ್ಟು ಮಾರ್ಕ್ ತಗೊಂಡು, 20ರಲ್ಲಿ ಎಷ್ಟು ಮಾರ್ಕ್ ತಗೊಂಡು. ಈಗ ಹಾಗೆಲ್ಲ, ಈಗೆಲ್ಲ ಪರ್ಸೆಂಟೇಜ್ ಅಲ್ವಾ ಒಂದು ವಿಚಾರ. ಮತ್ತು ಈಗಿನ ಎಜುಕೇಷನೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕಾಗೋದಿಲ್ಲ ಅಲ್ವಾ? ಮಕ್ಕಳಿಗಿಂತ ಭಾರ ಉಂಟು ಮಕ್ಕಳ ಬ್ಯಾಗ್, ಮಕ್ಕಳ ಬುದ್ಧಿಗಿಂತ ಹೆಚ್ಚಾಗಿ ಉಂಟು ಅವರಿಗೆ ಕೊಡುವ ಸ್ಟಡೀಸ್ ಅಲ್ವಾ? ಸಿಲಬಸ್ ಅಲ್ವಾ ಹೇಳೋದು ವಿಷಯ. ಹಾಗೆ ಗುರು ದರ್ಶನಕ್ಕೆ ಎಲ್ಲರಿಗೂ ಬರಲಿಕ್ಕಾಗ್ತದೆ, ಗುರುವಿನ ಸೇವೆ ಎಲ್ಲರಿಗೂ ಮಾಡಲಿಕ್ಕಾಗ್ತದೆ. ಆ ಸೇವೆ ಎಷ್ಟು ಪವಿತ್ರದಲ್ಲಿ ಮಾಡಿದ್ದೀರಿ, ನೀವು ಪಾಠವನ್ನು ಎಷ್ಟು ಚೆನ್ನಾಗಿ ಕಲ್ತಿದ್ದೀರಿ ಶಾಲೆಯಲ್ಲಿ, ಶಾಲೆ ಎಷ್ಟು ಚೆನ್ನಾಗಿ ನೀವು ಪಾಠ ಕಲ್ತಿದ್ದೀರಿ ಅಷ್ಟು ಚೆನ್ನಾಗಿ ನೀವು ಎಕ್ಸಾಮಿಗೆ ಬರೀತೀರಿ. ಅದೇ ರೀತಿ ಗುರುವಿನ ಸೇವೆ ಕೂಡ. ಆದರೆ ಯಾರಿಗೆ ಎಷ್ಟು ಮಾರ್ಕ್ ಸಿಗಬೇಕು ಅದು ಅವ್ರಿಗೆ ಅಷ್ಟೇ ಸಿಗೋದು. ಯಾರು ಎಷ್ಟು ಅರ್ಥ ಮಾಡಿಕೊಂಡಿದ್ದಾರೆ, ಎಷ್ಟು ಶರಣಾಗತಿಯಿಂದ ಇದ್ದಾರೆ, ಎಷ್ಟು ಪವಿತ್ರ ಭಾವನೆಯಿಂದ ಇದ್ದಾರೆ. ಈಗ ಒಂದು ಇಂಗ್ಲೀಷಲ್ಲಿ ಹೇಳ್ತಾರೆ, ಎಂತ ಗೊತ್ತುಂಟಾ? ಈಗ ಒಂದು ಹೊಸತ್ತು ಸ್ಟಾರ್ಟ್ ಆಗಿದೆ, ಎಂಥದ್ದು? ಮ್ಯಾನಿಫೆಸ್ಟೇಷನ್ ಅಲ್ಲ, ಮ್ಯಾನಿಫೆಸ್ಟೇಷನ್. ಇದು ನಮ್ಮ ಋಷಿಮುನಿಗಳು ವೆರಿ ಸಿಂಪಲಲ್ಲಿ ಹೇಳಿದ್ದಾರೆ. ಈ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತೇಳಿ ವೆರಿ ಸಿಂಪಲ್. ಇದು ಎಲ್ಲರನ್ನು ಪ್ರೀತಿಸು, ಎಲ್ಲರನ್ನು ಗೌರವಿಸು, ಒಂದು ಸತ್ಯದ ದಾರಿಯಲ್ಲಿ ಹೋಗು, ಮುಖದಲ್ಲಿ ನಗು ಇರಲಿ. ಮುಖದಲ್ಲಿ ನಗು ಇದ್ದರೆ ಅದೆಂಥ ದೊಡ್ಡ ಮ್ಯಾನಿಫೆಸ್ಟೇಷನ್ ಎಂತ ಉಂಟು? ಏನಾದರೂ ಉಂಟಾ? ಖಂಡಿತವಾಗಿಯೂ ಅಲ್ವಾ? ವೆರಿ ಸಿಂಪಲ್ ಆಗಿ ಹೇಳಿದರೆ, ಹಿರಿಯರಿಗೆ ಶರಣಾಗತಿಯಿಂದ ತಲೆ ಬಗ್ಗಿಸಿ ನಡಿಯಪ್ಪ, ಗುರುವನ್ನು ಕಂಡರೆ ವಂದಿಸು, ಅವರ ಕಾಲಿಗೆ ಬೀಳು ಅಂತೇಳಿ. ನಿನ್ನೊಳಗೆ ಒಳ್ಳೆಯ ಸದ್ಗುಣಗಳನ್ನು ತುಂಬಿಸು, ನಿನ್ನ ಮನಸ್ಸನ್ನು ಪವಿತ್ರವಾಗಿ ಇಟ್ಟುಕೋ. ಆಗ ನೀನು ಏನು ಹೇಳ್ತೀಯ ಅದು ನಡೀತದಲ್ಲ, ನೀನು ಏನು ನೆನೆಸ್ತದೆ ನಡೀತದೆ. ತುಂಬ ಸಿಂಪಲ್ ಆದ ವಿಚಾರ, ಏನೋ ಅರ್ಥ ಮಾಡಿಕೊಳ್ಳಬೇಕು. ಎಲ್ಲೋ ಒಂದು ಕಡೆ ಸಾಧನೆಯಲ್ಲಿ ಇಲ್ಲ ಇದು. ಇದು ನಮ್ಮ ದಿನನಿತ್ಯದ ದೈನಂದಿನ ಜೀವನದಲ್ಲಿ ಅಡಗಿದೆ ಎಲ್ಲ ಸತ್ಯ ವಿಚಾರಗಳು. ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕಲ್ಲ. ಸಿದ್ಧಿ ಸಾಧನೆ ಎಲ್ಲ ಏನಿಲ್ಲವ, ಅದೆಲ್ಲ ಸುಮ್ಮನೆಯ, ಅದೆಲ್ಲೊಂದು ಕಣ್ಣಿಗೆ ಕಾಣುವ ಒಂದು ವಿದ್ಯೆ. ಅದು ಸತ್ಯ ಹಾಗೆ ಅಲ್ಲ, ಅದು ಅದಾಗಿ ಇರ್ತದೆ. ಅರ್ಥ ಆಯ್ತಲ್ವಾ? ಸೂರ್ಯ ಯಾವ ಸಿದ್ಧಿ ಮಾಡಲಿಲ್ಲ, ಚಂದ್ರ ಯಾವ ಸಿದ್ಧಿ ಮಾಡಲಿಲ್ಲ. ಇಲ್ಲಿ ಚಂದ್ರನ ಇಟ್ಟು ಸಿದ್ಧಿ ಮಾಡ್ತಾರೆ, ಸೂರ್ಯನ ಇಟ್ಟು ಸಿದ್ಧಿ ಮಾಡ್ತಾರೆ. ಅರ್ಥ ಆಯ್ತಾ? ಅದು ಸತ್ಯ ಸ್ಥಿತಿಯಲ್ಲಿರುವ ಕಾರಣ ಅದರ ಡ್ಯೂಟಿ ಅದು ಮಾಡ್ತಾನೆ ಉಂಟು. ನೀನು ಹೇಗೂ ಬೇಕಾದರೂ, ನಾನಿರೋದು ಹೀಗೆ, ನನ್ನ ಸ್ಥಿತಿಯೇ ಹೀಗೆ, ಬೆಳಕು ಕೊಡೋದು. ನೀನು ಹೇಗೂ ಬೇಕಾದರೂ, ನನ್ನ ಸ್ಥಿತಿಯೇ ಹೀಗೆ, ನಾನು ತಂಪು ಕೊಡೋದು. ಚಂದ್ರ ಹೇಳ್ತಾನೆ ಅಲ್ವಾ? ಒಂದು ಬಿಸಿ ಬೇಕು, ಒಂದು ತಂಪು ಬೇಕು.
ಎರಡೂ ಬೇಕು. ಇದು ಎರಡು ಇದ್ದರೆ ಮನುಷ್ಯನ ಜೀವನ ಚೆನ್ನಾಗಿರೋದು. ಆ ಸತ್ಯಸ್ಥಿತಿ ಇದನ್ನು ನೀವು ಅನುಭವಿಸಿ ಅಂತ ಹೇಳೋದು. ನಿಮ್ಮ ಜೀವನದಲ್ಲಿ ಅದೆಷ್ಟೋ ಕಹಿ ಘಟನೆಗಳು ಬರ್ಬೋದು, ಅದೆಷ್ಟೋ ವಿಚಾರಗಳು ನಿಮ್ಮ ಜೀವನದಲ್ಲಿ ಬರ್ಬೋದು. ನಿಮ್ಮ ಜೀವನದಲ್ಲಿ ಒಂದು ಗುರು ಇದ್ದಾರೆ ಅಂತ ಹೇಳಿದರೆ ನೀವು ಅದನ್ನು ಯಾವ ರೀತಿ ದಾಟಿಕೊಂಡು ಹೋಗ್ತೀರಿ ಅಂತೇಳಿ ನಿಮಗೆ ಅರಿವಿರೋದಿಲ್ಲ. ಹಾಂ, ಇಂಥ ಅರಿವೆಲ್ಲ ಬರುವಾಗ ನೀವು ಸತ್ಯ ಪೂಜೆ ಮಾಡಲಿಕ್ಕೆ ಪ್ರಾರಂಭಿಸ್ತೀರಿ. ಅದು ಯಾವ ರೀತಿ ಪ್ರಾರಂಭಿಸ್ತೀರಿ? ಒಂದು ಸಣ್ಣ ಒಂದು ಕೈಯಲ್ಲಿ ಬಾಟ್ಲಿದ್ರೆ ಸಾಕು. ನೀವೊಂದು ಯಾತ್ರೆ ಹೋಗ್ತಾ ಇರ್ತೀರಿ, ಅರ್ಥ ಆಯ್ತದೆ, ಏನೊಂದು ಪೂಜೆಗೆ ಸಮಯ ಆಯಿತು ಅಂತ ಇಟ್ಕೊಂಡು ನೀರುಂಟು, ಯಾವುದೋ ಒಂದು ಮರವ ಯಾವುದೋ ಒಂದು ವೃಕ್ಷವ ಕಂಡ್ರೆ ಕೂಡಲೇ ಅಲ್ಲಿ ಗುರುವೇ ಶರಣಂ ಅಂತೇಳಿ ಪಂಚಭೂತಗಳು ನೆನೆಸೋದು, ತೀರ್ಥವನ್ನು ಹಾಕಿದ್ರೆ ಅದೇ ಪೂಜೆ, ಮಹಾಪೂಜೆ. ಹಾಂ, ಅದೊಂದು ಜೀವ ಬೆಳೀತಲ್ಲ. ಇದರ ಸತ್ಯ ಪೂಜೆಯ ಸ್ಥಿತಿಗಳು. ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳೋದು. ಈ ಸತ್ಯ ಪೂಜೆ ಕಣ್ಣಿಗೆ ಕಾಣೋದಿಲ್ಲ. ಅವ ಯಾವ ರೀತಿ ಪೂಜೆ ಮಾಡ್ತಾನೆ ಅಂತಲೇ ಗೊತ್ತಾಗೋದಿಲ್ಲ. ಅವನ ಪ್ರಕೃತಿಗೆ ಸಂಬಂಧಪಟ್ಟು ಏನಾಗಬೇಕು ಅದು ಮಾಡಿಕೊಂಡು ಹೋಗ್ತಾನೆ ಇರ್ತಾನೆ. ಇದು ಅನುಭವ. ಇದು ಇನ್ನೊಬ್ಬನಿಗೆ ಹಂಚಲಿಕ್ಕೆ ಆಗೋದಿಲ್ಲ ಸತ್ಯ ಪೂಜೆ. ಗೊತ್ತಾಯ್ತಾ? ತಿರುಚಿಟ್ರಂಬಲಂ ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.